ಟಿವಿ ವೀಕ್ಷಕರಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಗ್ರಾಮಸಭೆ, ವಿಶೇಷ ಚೇತನರ ಗ್ರಾಮಸಭೆ ಹಾಗೂ ಸಮನ್ವಯ ಗ್ರಾಮಸಭೆ ಪಂಚಾಯಿತಿ ಆವರಣದಲ್ಲಿ ಮಂಗಳವಾರ ನಡೆಯಿತು. ಆಹಾರ ಪೂರೈಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ, ತಾಲೂಕಿನಾದ್ಯಂತ 2500 ಜನರಿಗೆ ಸರ್ಕಾರದಿಂದ ಖಾಲಿ ನಿವೇಶನ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಏಪ್ರಿಲ್ ಮೊದಲನೇ ವಾರದಲ್ಲಿ ಹಿಂದುಳಿದ ಶಾಲೆಗಳನ್ನು ಮಾದರಿ ಶಾಲೆ ಮಾಡಲು ಅಗತ್ಯ ಕ್ರಮ. ಖಾಸಗಿ ಶಾಲೆಗೆ ಎಲ್ಲರೂ ಕಳುಹಿಸಲು ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ 32 ಶಾಲೆಯನ್ನ ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ 2 ಯಶಸ್ವಿ ಕಾರ್ಯಕ್ರಮ ಜಾರಿ ಮಾಡುವ ನಿರೀಕ್ಷೆ ಹೊಂದಿರುವೆ. ಬಡ ಮಕ್ಕಳ ಪ್ರೋತ್ಸಾಹ ನೀಡಿ. ಕೂಸಿನ ಮನೆ ಬಹಳ ಉತ್ತಮವಿದೆ. ಯಾವುದೇ ಗ್ರಾಮಕ್ಕೆ ಹೋದರೂ ನಿವೇಶನಗಳ ಬಗ್ಗೆ ಕೇಳಿ ಬರುತ್ತಿದೆ. ಗರ್ಭಿಣಿ ಸ್ತ್ರೀಯರು ಹಾಗೂ ಮಕ್ಕಳು ಪೌಷ್ಟಿಕ ಆಹಾರ ನೀಡಿ ಆರೋಗ್ಯ ಸಮಾಜ ನಿರ್ಮಾಣ ಮಾಡುವ ಉದ್ದೇಶ ಸರ್ಕಾರದ ಜವಾಬ್ದಾರಿಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿಯ ಬಾಶೆಟ್ಟಿಹಳ್ಳಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಲು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಸಮರೋಪ ರೀತಿಯಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಬಿಟ್ಟು ಮತ್ತು ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಇಒ, ವಿಶೇಷವಾಗಿ CEO ಇವರೆಲ್ಲರಿಗೂ ಕೂಡ ಮೊಟ್ಟ ಮೊದಲ ಒಂದು ಕೆಲಸವನ್ನಾದರೂ ನಾವು ಮುಗಿಸ್ಬೇಕು. ಈಗಾಗಲೇ ಶಾಲೆಗಳದ್ದು ಮುಂದಿನ ಏಪ್ರಿಲ್ ಮೊದಲನೇ ವಾರದಲ್ಲಿ ಹೊಸ ಮಾದರಿ ಶಾಲೆಗಳನ್ನು ಮಾಡಿ ಪಂಚಾಯತಿಗೆ ಹೋದಂತೆ ತೂಪುಗೆರೆ ಸೇರಿ 30 ಪಂಚಾಯತಿಗಳಲ್ಲಿ ಕೂಡ ಒಂದು ಮಾದರಿ ಶಾಲೆ ಇಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇಲ್ಲಿ ಮಾದರಿ ಶಾಲೆಯಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಲ್ಯಾಪ್ಟಾಪ್, ಸೋಲಾರ್ ಕಿಟ್, ನಗದು ಸಹಾಯಧನ ಸೇರಿದಂತೆ ಸಾಧನ ಸಲಕರಣೆ ವಿತರಿಸಲಾಯಿತು. ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಲಿನಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ವನಜಾಕ್ಷಮ್ಮ, ಸದಸ್ಯರಾದ ಅಂಬುಜಾ, ಉಗನವಾಡಿ ಮಂಜುನಾಥ್, ಅಂಬರೀಶ್, ಎಸ್ಜೆ ಮಂಜುನಾಥ್, ನಾಗೇಶ್, ಕೃಷ್ಣಯ್ಯ, ರಶ್ಮಿ, ನಂದಿನಿ, ಶಿಲ್ಪಾ ಮತ್ತು ನಿಮಿತಾ, ಗೌರಮ್ಮ, ಆಶಾ, ಲಕ್ಷ್ಮೀಕಾಂತ್, ಪಿಡಿಒ ಶ್ರೀನಿವಾಸ್, ನೇತ್ರಾವತಿ, ಮೂರ್ತಿ, ಕಾರ್ಯದರ್ಶಿ ಸೀನಪ್ಪ, ನೋಡಲ್ ಅಧಿಕಾರಿ ಭರತ್, ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು.